ಅದನ್ನು ಮತ್ತೆ ಅವ್ರು ಹೇಳ್ತಾರೆ, ನಾನು ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ತೆಗೆದುಕೊಳ್ಳೋದಿಲ್ಲ, ಹೌದು ಕೊನೆಗೆ ಹಿಂಗಾದರು ಅಂತೇಳಿ. ಇಲ್ಲಿ ಪ್ರಶ್ನೆ ಉದ್ಭವ ಆಗೋದು, ಒಬ್ಬ ಇಂಥದ್ದೆಲ್ಲ ಎದುರಿಸಿ ನಿಂತ ರಾಜ ಮಹಾರಾಜಗಳನ್ನ ಎದುರಿಸಿ ನಿಂತು ಆ ಕಾಲದಲ್ಲಿ, ಈಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಯಾಕೆ ಅತ್ಯಂತ ದೊಡ್ಡ ಗೌರವ ಅಂದರೆ ನಾವು ಕಣ್ಣಾರೆ ಕಂಡಿದ್ದೀವಿ. ಯಾರನ್ನ? ಬಾಬಾ ಸಾಹೇಬ್ ಅಂದರೆ ನಮ್ಮ ಹಿರಿಯರಲ್ಲಿ ನೋಡಿದ್ದಾರೆ ಅವ್ರನ್ನ. ಅವರಂಥ ಹೋರಾಟ, ತುಳಿತಕ್ಕೊಳಗಾದವರು ನೋಡಿ. 800 ವರ್ಷಗಳ ಹಿಂದೆ ಇವರು ಇದನ್ನು ಆರಂಭ ಮಾಡಿದ್ರು ಕೂಡ ನಂತರ ಬಂದು ನಾವು ಅಲ್ಲೇ ನಿಂತ್ವಿ ನೆಕ್ಸ್ಟ್ ಭಾರತದಲ್ಲಿ, ಆಯಿತಾ. ಅಂಬೇಡ್ಕರ್ ಅವರು ಯಾಕೆ ಗ್ರೇಟ್ ಆಗ್ತಾರೆ ಅಂತಂದರೆ ಸಮಾನತೆಗಾಗಿ ಹೋರಾಡಿದರು ಅಂತ. ಬಸವಣ್ಣ ಯಾಕೆ ಬರ್ತಾರೆ ಈಗ ನೋಡಿ, ಯಾರಾದ್ರೂ ಮನೆಗಳು ನೋಡೋ ಬುದ್ಧ ಬಸವ ಅಂಬೇಡ್ಕರ್ ಅಂತಿರುತ್ತೆ ಫೋಟೋ. ಬುದ್ಧ ಬಸವ ಅಂಬೇಡ್ಕರ್ ಅಂದರೆ ಸಮಾನತೆಗಾಗಿ. ಬುದ್ಧನೂ ಕೂಡ ಅಷ್ಟೇ ಅಲ್ವಾ, ಹೊರಗೆ ಬಂದು ಮಹಾರಾಜಿಂದ ಹೊರ ಇವ್ರದ್ದು ಕೂಡ. ಆದರೆ ಈ ಕಥೆಗಳಿದೆ, ಈ ಕಥೆನ ತುಂಬ ಜನ ಒಪ್ಪಲ್ಲ, ಇದು ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಕೂಡ ಅವರ ಮರಣದ ಬಗ್ಗೆ ಒಂದು ನಿಗೂಢತೆ ಇದೆ. ಏನದು? ಬಸವಣ್ಣನವರ ಸಾವು ಕೊಲೆ ಅಲ್ಲ, ಆತ್ಮಹತ್ಯೆ ಅಲ್ಲ ಅಂತೇಳಿ ಶರಣರು ಹೇಳ್ತಾರೆ. ಕೆಲವರು ಅವ್ರನ್ನ ಇಚ್ಛಾಮರಣ ಅಂತ ಕೂಡ ಹೇಳ್ತಾರೆ. ಆದರೆ ಅದು ಕೂಡ ಸುಳ್ಳಾಗುತ್ತೆ, ಯಾಕಂದರೆ ಅವರು ಇಚ್ಛಾಮರಣದ ಆ ಕಾನ್ಸೆಪ್ಟಲ್ಲಿ ಇರಲಿಲ್ಲ. ಬಸವಣ್ಣ ಬದುಕಿದ್ದದ್ದು ಇದು ಕೂಡ ಇದೆ, 36 ವರ್ಷ ಅಂತಿದೆ. 36 ವರ್ಷ ಅಲ್ಲ, 62 ವರ್ಷ 3 ತಿಂಗಳು ಹೀಗೂ ಇದೆ. ಬಸವಣ್ಣನವರು ಆತ್ಮಹತ್ಯೆ ಮಾಡಿಕೊಳ್ಳುವ ಹೇಡಿ ಆಗಿರಲಿಲ್ಲ. ಅವರು ಒಂಥರ ಪ್ರಚಂಡ ಒಂದು 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 ಯೂನಿವರ್ಸ್ನ ಒಂದು ಬ್ರಹ್ಮ. ಕೆಲವರೆಲ್ಲ ಹುಟ್ಟಿ ಬರ್ತಾರೆ ಗೊತ್ತೇನ್ರಿ, ಅವರೆಲ್ಲ ಸಾಧ್ಯನೇ ಇಲ್ಲ. ಅವರು ಕೇವಲ ಒಂದು ನೆಪ ಮಾತ್ರಕ್ಕೆ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರ್ತಾರೆ. ಅವರನ್ನು ಪ್ರಕೃತಿಯೇ ಕಳಿಸಿರ್ತದೆ. ಅಂಥದ್ರಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಇವರೆಲ್ಲ ಅಂದರೆ ಒಂದು ಇಡೀ ಒಂದು ಯುಗವನ್ನೇ ಚೇಂಜ್ ಮಾಡಿಬಿಡ್ತಾರೆ. ಅಂಥ ತಾಕತ್ತಿರುವ ಮನುಷ್ಯರು ಇವರಲ್ಲಿ. ಬಸವಣ್ಣ ಗಟ್ಟಿ ಮನಸ್ಸು ಹೊಂದಿದ್ದಕ್ಕೆ ಅವರ ವಚನಗಳೇ ಸಾಕ್ಷಿ. ಅಂಥ ವಚನಗಳು, ನಾನು ಬಿಜ್ಜಳನ್ನು ಹೆದರುವೇನೆ, ಮರಣವೇ ಮಹಾನವಮಿ. ಅದಕ್ಕೆಲ್ಲ ಹೆದರ್ತೀನಾ? ಸಾವಿಗೆ ಹೆದರುವವರೆಲ್ಲ ಶರಣರು ಅಂತ ಹೇಳಿದರು. ಅಣ್ಣ ಬಸವಣ್ಣನದ್ದು ಇಚ್ಛಾಮರಣ ಕೂಡ ಆಗಿರಲಿಲ್ಲ. ಶರಣರ ಯಾವ ವಚನಗಳಲ್ಲೂ ಇಚ್ಛಾಮರಣ ಉಲ್ಲೇಖ ಇಲ್ಲ. ಇದು ಚರ್ಚೆ. ಇಚ್ಛಾಮರಣ ಇರೋದು ಜೈನರಲ್ಲಿ ಕಂಡುಬರುತ್ತೆ. ಓಕೆ, ಅವರಲ್ಲೊಂದು ಕಂಡುಬರುತ್ತೆ. ಅವರು ತುಂಬ ದಿನಗಳ ಸಲ್ಲೇಖನ ವ್ರತ ಅಂತ ಕರೀತಾರೆ ಅದಕ್ಕೆ. ಸಲ್ಲೇಖನ ವ್ರತ ನಿಮ್ಗೆ ಗೊತ್ತಾ? ಅದು ತುಂಬ ಜನರಿಗೆ ಗೊತ್ತಿಲ್ಲ. ಜೈನರಿಗೆ ಮಾತ್ರ ಅವಕಾಶ ಇದೆ, ಜೈನ ಮುನಿಗಳಿಗೆ ಅವಕಾಶ ಇದೆ. ಅಂದರೆ ಅನ್ನ ಆಹಾರ ಬಿಟ್ಟು ಕೃಶವಾಗಿ ಸತ್ತೋಗ್ಬಿಡೋದು. ಅದನ್ನು ಬುದ್ಧನು ಮಾಡಿದ್ದಂತೆ. ಇಚ್ಛಾಮರಣಕ್ಕೂ ಅಂದರೆ ಇವರ ಸಲ್ಲೇಖನ ವೃತ್ತಕ್ಕೂ ಬಹಳ ವಿಧಿವಿಧಾನ ಪ್ರಕ್ರಿಯೆಗಳಿವೆ. ಅವರೊಂದು ಸಂತ ಪದವಿಗೆ ಇರ್ತಾರೆ. ಒಂಥರ ಆಹಾರ ತ್ಯಜಿಸಿ, ದೇಹ ಸವೆಸಿ ಯೋಗದಲ್ಲಿ ನಿರತವಾಗಬೇಕು. ಈಗಲೂ ಇದ್ದಾರೆ. ಈ ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ. ಜೀವ ಬಿಡಲು ಕೆಲವು ದಿವಸಗಳೇ ಬೇಕಾಗತ್ತೆ. ಇದಕ್ಕೂ ಭಾಳ ಇದು ಬಂತು. ಅದು ಆತ್ಮಹತ್ಯೆ ಇಲ್ಲ, ಆತ್ಮಹತ್ಯೆಗೆ ಬರೋದಿಲ್ಲ, ಅದು ನಮ್ಮ ಪ್ರೊಸೀಜರ್ ಅನ್ನೋ ರೀತಿಯಲ್ಲಿ ಬಂತದ್ದು. ಬಸವಣ್ಣ ಇಚ್ಛಾಮರಣಕ್ಕೆ ಯತ್ನಿಸಿದರೆ ಎಲ್ಲೆಡೆ ಸುದ್ದಿ ಆಗ್ತಾ ಇತ್ತು. ಇಚ್ಛಾಮರಣ ಅಲ್ಲ, ಎಲ್ಲ ಶರಣರು ಕೂಡಲ ಸಂಗಮದಲ್ಲಿ ಸೇರ್ತಾ ಇದ್ದರು. ನಿಮ್ಗೆ ಗೊತ್ತಲ್ಲ, ಒಬ್ಬ ಈಗ ರಾಘವೇಂದ್ರ ಸ್ವಾಮಿಗಳು ಸಮಾಧಿ ಆಗ್ತಾರೆ ಅಂತೇಳಿ ಎಲ್ಲ ಸೇರ್ತಾರೆ ಅಲ್ಲಿ, ಅವರ ಮುಂದೆನೇ ಸಮಾಧಿ ಆಗ್ತಾರಲ್ವ. ಹಾಗೇನೆ ಇಚ್ಛಾಮರಣವಾಗಿದ್ದರೆ ಅವರ ಅನುಯಾಯಿಗಳಿದ್ದರು, ಭಕ್ತಾದಿಗಳಿದ್ದರು, ಬರ್ತಾಯಿದ್ರು. ಆದ್ದರಿಂದ ಬಸವಣ್ಣನವರದ್ದು ಸಹಜ ಸಾವು. ಮಹಾತ್ಮರ ಸಾವಿನ ಬಗ್ಗೆ ಸಂಶಯ ಹುಟ್ಟಿಸಬೇಡಿ, ಕತೆ ಕಟ್ಟಿ ಬಣ್ಣ ಬಳಿದು ಚರ್ಚಿಸುವ ಅವಶ್ಯಕತೆ ಇಲ್ಲ ಅಂತೇಳಿ ಶರಣರುಗಳೆಲ್ಲ ಮಾತಾಡ್ಕೋತಾ ಇದ್ದಾರೆ. ಆದರೆ ಬಸವಣ್ಣ ಒಂದು ಮಾತು ಹೇಳ್ತಾರೆ, ನನಗೂ ಗೊತ್ತಿದೆ, ನಾನು ಕೇಳಿದ್ದೀನಿ, ಹೀಗೆ ಆಗಿದೆ ನೋಡಿ. ದೊಡ್ಡ ಈ ದಾರ್ಶನಿಕರಿದಾರಲ್ಲ, ಅವರು ಹೀಗೇನೆ ಕೆಲವು ರಹಸ್ಯಗಳನ್ನು ಬಿಟ್ಟು ಹೋಗ್ತಾರೆ. ಒಂದಿದೆ, ಸಾಧಾರಣವಾಗಿ ಈ ಥರ ಹುಟ್ಟು ಬರ್ತಾರಲ್ಲ ಶಂಕರಾಚಾರ್ಯರು, ಮತ್ತೊಬ್ಬರು ಇವರು ವಿವೇಕಾನಂದರು, ಇವರನ್ನು ಪ್ರಕೃತಿ ಭಾಳ ಬೇಗ ಕರ್ಕೊಂಡ್ಬಿಡ್ತದಂತೆ. ಇವರನ್ನು ಭೂಮಿಯಲ್ಲಿ ಜಾಸ್ತಿ ಬಿಟ್ಬಿಟ್ರೆ ಈ ಪ್ರಕೃತಿ ರಹಸ್ಯ ಹೇಳ್ಬಿಡ್ತಾನೆ ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಬಸವಣ್ಣ ಅಂತವರು ಕೂಡ ಪ್ರಕೃತಿ ಮಾತೆಯ ಒಂದು ಅದ್ಭುತ ಸೃಷ್ಟಿ. ಅದು ಬಸವಣ್ಣನರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದು ವಿವಾದ ಎದ್ದಿದೆ. ಈ ವಿವಾದಗಳು ಬಂದಾಗ ನನಗೆ ಜೆ.ಎಚ್. ಪಟೇಲ್ ಅವರು ಸದನದಲ್ಲಿ ಮಾಡಿದಂಥ ಒಂದು ಭಾಷಣ ನೆನಪಾಯಿತು. ಅಂದರೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅವರು. ಯಾವುದೋ ಒಂದು ಹೇಳಿಕೆಯನ್ನು ಒಬ್ಬ ದಲಿತ ನಾಯಕ, ಒಬ್ಬ MLA ಮಾತಾಡಬೇಕಾಗಿತ್ತು. ಆಗ ಜೆ.ಎಚ್. ಪಟೇಲ್ ಹೇಳುವಂಥ ಮಾತು ಅಂದರೆ, ನೋಡಿ ಯಾಕೆ ಅವ್ರು ಮಾತಾಡ್ತಾ ಇಲ್ಲ ಅಂತಂದರೆ ಪಾಪ ಅವರ ಜೀನಲ್ಲೇ ಇಲ್ಲ ಅದು ಮಾತಾಡುವಂಥದ್ದು. ಅಂದರೆ ದಲಿತರಿಗೆ ಹೇಳೋದು. ಬ್ರಾಹ್ಮಣರಿಗೆ ಆರಂಭದಿಂದಲೇ ಒಂದು ಅವಕಾಶ ಇತ್ತು ಮಾತಾಡೋದಕ್ಕೆ, ಯಾಕೆಂದರೆ ಅವರು ವಿದ್ಯಾವಂತರಾಗಿದ್ದರು. ಲಿಂಗಾಯತರಿಗೆ 800 ವರ್ಷಗಳ ಹಿಂದೆ ಯಾಕೆಂದರೆ ಬಸವಣ್ಣ ಬಂದಿದ್ದರು. ದಲಿತರಿಗೆಲ್ಲ ಅಂಥ ಅವಕಾಶಗಳು ಸಿಕ್ಕಿದ್ದು, ಎಜುಕೇಷನ್ ಸಿಕ್ಕಿದ್ದು 1947ರಿಂದ ಜಸ್ಟ್ ಒಂದು 50-60 ವರ್ಷ ಆಯಿತು. ನಾವೆಲ್ಲ ಭಾಳ ಸೀನಿಯರ್ಗಳಿದ್ದೀವಿ, ಹಾಗಾಗಿ ನಮಗೆ ಜ್ಞಾನಗಳು ಸ್ವಲ್ಪ ಜಾಸ್ತಿ ಇರ್ಬೋದು, ಅವ್ರಿಗಿಲ್ಲ. ಅಂದರೆ ಬಸವಣ್ಣನವರ
ವಿಶೇಷತೆಯನ್ನು ಹೇಳೋದು. ಬಸವಣ್ಣವರು ಇಲ್ಲದೇ ಇದ್ರೆ ಏನಾಗ್ತಾಯಿತ್ತು? 800 ವರ್ಷಗಳ ಹಿಂದೆ ಸಮಾನತೆಯ ಬಗ್ಗೆ ಮಾತಾಡಿದ್ದು. 800 ವರ್ಷಗಳ, ಈಗ ನಾವು ಮಹಾತ್ಮ ಗಾಂಧಿ ಬಗ್ಗೆ ಇತ್ತೀಚೆಗೆ ಮಾತಾಡ್ತಿದ್ದೀನಿ, 1935 ನಂತರ, ಇತ್ತೀಚೆಗೆ, ಇನ್ನೂ 100 ವರ್ಷ ಆಗಿಲ್ಲ. ಅವರು ಏನೋ ಅಂತರ್ಜಾತಿ ವಿವಾಹವನ್ನು ಪ್ರೋತ್ಸಾಹ ಮಾಡಿದರು, ಮತ್ತೊಂದು ಮಗದು. 800 ವರ್ಷಗಳ ಹಿಂದೆ ರೀ ಬಸವಣ್ಣ, 800 ವರ್ಷಗಳ ಹಿಂದೆ. ಅಂಥ ಮಹಾನ್ ಮಾನವತಾವಾದಿ ನಮ್ಮ ಈ ನೆಲದಲ್ಲಿ. ಆಮೇಲೆ ಅವರ ಹೆಸರನ್ನು ಕೆಡಿಸೋದಕ್ಕೆ ತುಂಬ ಪ್ರಯತ್ನಗಳಾಗತ್ತೆ ಬೇರೆ ಬೇರೆ ಕಾಲದಲ್ಲಿ. ಬಸವಣ್ಣ ಅಂದರೆ ಈ ಬಸವಣ್ಣ ಅಲ್ಲ, ಬಸವ ಇದೆಯಲ್ಲ ಅದು ಬಸವ, ಹೀಗೆಲ್ಲ ಸುದ್ದಿಗಳು ಬಂತು. ಬಸವಣ್ಣ ಅಂತಂದರೆ ಇರಲಿಲ್ಲ, ಇಲ್ಲಿ ಬಸವ ಕಾಣುತ್ತಲ್ಲ ಅದೇ ಬಸವಣ್ಣ, ಹೀಗೆಲ್ಲ. ಈಗ ಯಾಕೆ ಈ ಮಾತನ್ನು ಹೇಳ್ತಂತಂದರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು. ಇವನಾರವ 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 ಎನ್ನದಿರಯ್ಯ, ಇವ ನಮ್ಮವ ಇವ ನಮ್ಮ, ಯಾರು ಬೇಕು ಇವ ನಮ್ಮವ ಅಂತ ಹೇಳ್ರು. ಆಮೇಲೆ ಅನುಭವ ಮಂಟಪ, ವಿಶ್ವದ ಪ್ರಪ್ರಥಮ ಪಾರ್ಲಿಮೆಂಟ್ 800 ವರ್ಷಗಳ ಹಿಂದೆ ನಮ್ಮಲ್ಲಿ ಕರ್ನಾಟಕದಲ್ಲಿ. ಇಂಥ ಬಸವಣ್ಣನ ಬಗ್ಗೆ ಗೊತ್ತಿಲ್ಲ. ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ತಪ್ಪು ಮಾತು ಹೇಳಿದ್ರ? ಈ ಮಾತು, ಅವರು ಹೇಳಿದಂಥ ಮಾತು ಇದೀಗ ಶರಣರ ಕೆಂಗಣ್ಣಿಗೆ, ಈ ಮಾತಿನಿಂದಾಗಿ ಶರಣರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸ್ವತಃ ಲಿಂಗಾಯತ ನಾಯಕ ಕೇಳಿಸ್ಕೊಂಡು ಏನು ಹೇಳಿದ್ರು ರಿಪೋರ್ಟ್. ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ರೆ ನೀವು ಹೊರಗೆ ಬರಬೇಕಾಗ್ತದ. ಎರಡೇ ಆಪ್ಷನ್ ನೀವು, ಬಸವಣ್ಣವ್ರಂಗ ಹೋಗಿ ಹೊರಗೆ ಜಿಗಿ. ಬಸವಣ್ಣ 12ನೇ ಶತಮಾನದ ದಾರ್ಶನಿಕ, ಸಾಮಾಜಿಕ ಕ್ರಾಂತಿಯ ಹರಿಕಾರ, ಸಮಾನತೆಗಾಗಿ ಹೋರಾಡಿದ ವೀರ, ಕ್ರಾಂತಿ ಯೋಗಿ, ಭಕ್ತಿ ಭಂಡಾರಿ, ಮಹಾನ್ ಮಾನವತಾವಾದಿ. ಇಂಥ ಬಸವಣ್ಣನವರ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಡಿದ ಮಾತು ವಿವಾದದ ಕಿಚ್ಚನ್ನ ಹಬ್ಬಿಸಿದೆ. ಜಮೀನು ಹೋದ್ರೂ ಹೊರಗೂ ಬರೋದಿಲ್ಲ ಅಂದ್ರೆ ಎರಡೇ ಆಪ್ಷನ್ ನಿಮಗೆ, ಒಂದು ಬಸವಣ್ಣವ್ರಂಗ ಹೋಗಿ ಹೊರಗೆ ಜಿಗಿ, ಇಲ್ಕಂದ್ರೆ ಆಗ್ಬೇಕಾಗ್ತದೆ. ಬಸವಣ್ಣನವರನ್ನ ಹೇಳಿ ಅಂದ್ರ ಯತ್ನಾಳ್. ಬೀದರ್ನಲ್ಲಿ ವಕ್ಫ್ ವಿರುದ್ಧ ಯತ್ನಾಳ್ ಅಂಡ್ ಟೀಮ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಯತ್ನಾಳ್, ನಿಮ್ಮ ಜಮೀನು ಹೋದ್ರೂ ನೀವು ಹೊರಗೆ ಬರಂಗಿಲ್ಲ ಅಂದ್ರೆ ಬಸವಣ್ಣನವರಂಗೆ ಹೋಗಿ ಹೊಳೆಗೆ ಬೀಳ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಪರೋಕ್ಷವಾಗಿ ಬಸವೇಶ್ವರರನ್ನ ಹೇಳಿ ಅಂದ್ರ ಅನ್ನೋ ಅನುಮಾನ ಮೂಡಿದೆ. ಯತ್ನಾಳ್ ವಿರುದ್ಧ ಬಸವಾದಿ ಶರಣರು ಗರಂ. ಯತ್ನಾಳ್ ಹೇಳಿಕೆ ವಿವಾದದ ಕಿಡಿಯನ್ನ ಹೊತ್ತಿಸಿದೆ. ಕೇಸರಿ ನಾಯಕರು ಮಾತ್ರವಲ್ಲ, ಕಾಂಗ್ರೆಸ್ಸಿಗರು, ಮಠಾಧೀಶರು ಮುಗಿಬಿದ್ದಿದ್ದಾರೆ. ಅಪಮಾನ ಮಾಡ್ತಿಲ್ಲ, ನಾನು ಮಠಾಧೀಶರಲ್ಲಿ ವಿನಂತಿ ಮಾಡ್ತೀನಿ, ಕೈ ಮುಗಿದು ಮಠಾಧೀಶರು ಚೀಮಾರಿ ಹಾಕ್ಬೇಕಿಂತ ಚೀಮಾರಿ ಹಾಕ್ಬೇಕಂತೇಳಿ ಅವ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿದಾಗ ಒಬ್ಬನನ್ನ ಮಾತಾಡಿದ್ದೀರೇನ್ರಿ BJP ಅವರು? ಎಲ್ಲಿದ್ದಾರೆ ನಿಮ್ಮ ಸ್ಟೇಟ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು? ಇದೇ ಕುಮಾರಸ್ವಾಮಿ ಅವರು ನಿಮ್ಮ ತಂದೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂತ ಹೇಳಿ ಲಿಂಗಾಯತ್ ಸಮಾಜದ ಹೆಸರಲ್ಲಿ ಇಡೀ ರಾಜ್ಯ ತುಂಬ ಓಡಾಡಿ ಕಣ್ಣೀರು ಸುರಿಸಿ ಮುಖ್ಯಮಂತ್ರಿ ಆಗಿದ್ದು ಬಸವಣ್ಣನವರ ಹೆಸರಲ್ಲೇ ಅಲ್ಲಪ್ಪ. ವಿವಾದ ಸ್ಫೋಟ, ಕ್ಷಮೆ ಯಾಚಿಸದ ಬಸನಗೌಡ. ಬಸವಣ್ಣನವರ ಕುರಿತ ಹೇಳಿಕೆ ವಿವಾದದ ಕಿಡಿಯನ್ನ ಹೊತ್ತಿಸಿದ್ರು. ಯತ್ನಾಳ್ ತಾನು ಕ್ಷಮೆ ಯಾಚಿಸೋದಿಲ್ಲ ಅಂತ ಕಟ್ಟಿ ಮುರಿದು ಹಾಗೆ ಹೇಳಿದ್ದಾರೆ. ಎಲ್ಲರೂ ವಾಟ್ಸಪ್ನಾಗ ಮಂಗ್ಯಾನಾಗ ಮಾತಾಡಿದ್ರೆ ನಾನೇನು ಹುಡುಕಿದವ್ರಿಗೆ ಹಂಚದಂಗೆ ಹಂಚು ಮಗ ಅಲ್ಲ. ಎಲ್ಲ ಕ್ಷಮೆ ಬಿಡ್ತೀನಿ, ವಿಷಾದ ಏನೂ ಇಲ್ಲ. ಸತ್ಯ ಏನೈತಿ, ಬಿಜಾಪುರ ಬಾಗಲಕೋಟೆ ಜಿಲ್ಲೆದವ್ರಿಗೆ ಗುರ್ತೈತಿ. ಬಸವಣ್ಣವ್ರ ಕೊನೆ ಏನಾಗಿತ್ತು ನಮಗೆ ಗುರ್ತೈತಿ. ಯಾಕಂದ್ರೆ ಸಾವಿರಾರು ವರ್ಷ ನಮ್ಮ ಹಿರಿಯರು ಹೇಳ್ಕೊತ ಬಂದಾರೆ ಹಿಂಗಾಯ್ತು ಬಸವಣ್ಣಂತ. ಈಗೇನು ಗುರ್ತದ? ಸುಮ್ಮ ಒಂದು ಬುಕ್ಕ ಬರೀದು ಖಂಡ್ರೇನ ಮನೆ ಮುಂದೆ, ಶ್ಯಾಮನೂರ್ ಮನೆ ಮುಂದೆ, ಯಡಿಯೂರಪ್ಪ ಮನೆ ಮುಂದೆ ಅಡ್ಯಾಡು ಗಿರಕಿ. ಈ ಬೆನ್ನಲ್ಲೇ ಬಸವಣ್ಣನವರ ಬಗ್ಗೆ ಮಾತಾಡಿ ಹಿಂದೂ ಹುಲಿ ಇರಲಾರದೆ ಇರುವೆಯನ್ನ ಬಿಟ್ಕೊಂಡಿದ್ದಂತೂ ಸತ್ಯ. ಮಲ್ಲಿಕಾರ್ಜುನ್ ಮರಕೆಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬಸವಣ್ಣನವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿವಾದ ಎದ್ದಿದೆ. ಈ ವಿವಾದಗಳು ಬಂದಾಗ ನನಗೆ JH ಪಟೇಲ್ ಅವರು ಸದನದಲ್ಲಿ ಮಾಡಿದಂಥ ಒಂದು ಭಾಷಣ ನೆನಪಾಯಿತು. ಅಂದರೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅವರು. ಯಾವುದೋ ಒಂದು ಹೇಳಿಕೆಯನ್ನು ಒಬ್ಬ ದಲಿತ ನಾಯಕ, ಒಬ್ಬ MLA ಮಾತಾಡಬೇಕಾಗಿತ್ತು. ಆಗ JH ಪಟೇಲ್ ಹೇಳುವಂಥ ಮಾತು ಅಂದರೆ, ನೋಡಿ ಯಾಕೆ ಅವ್ರು ಮಾತಾಡ್ತಾ ಇಲ್ಲ ಅಂತಂದರೆ ಪಾಪ ಅವರ ಜೀನಲ್ಲೇ ಇಲ್ಲ ಅದು ಮಾತಾಡುವಂಥದ್ದು. ಅಂದರೆ ದಲಿತರಿಗೆ ಹೇಳೋದು. ಬ್ರಾಹ್ಮಣರಿಗೆ ಆರಂಭದಿಂದಲೇ ಒಂದು ಅವಕಾಶ ಇತ್ತು ಮಾತಾಡೋದಕ್ಕೆ, ಯಾಕೆಂದರೆ ಅವರು ವಿದ್ಯಾವಂತರಾಗಿದ್ದರು. ಲಿಂಗಾಯತರಿಗೆ 800 ವರ್ಷಗಳ ಹಿಂದೆ ಯಾಕೆಂದರೆ ಬಸವಣ್ಣ ಬಂದಿದ್ದರು.
ದಲಿತರಿಗೆಲ್ಲ ಅಂಥ ಅವಕಾಶಗಳು ಸಿಕ್ಕಿದ್ದು, ಎಜುಕೇಷನ್ ಸಿಕ್ಕಿದ್ದು 1947ರಿಂದ ಜಸ್ಟ್ ಒಂದು 50-60 ವರ್ಷ ಆಯಿತು. ನಾವೆಲ್ಲ ಭಾಳ ಸೀನಿಯರ್ಗಳಿದ್ದೀವಿ, ಹಾಗಾಗಿ ನಮಗೆ ಜ್ಞಾನಗಳು ಸ್ವಲ್ಪ ಜಾಸ್ತಿ ಇರ್ಬೋದು, ಅವ್ರಿಗಿಲ್ಲ. ಅಂದರೆ ಬಸವಣ್ಣನವರ ವಿಶೇಷತೆಯನ್ನು ಹೇಳೋದು. ಬಸವಣ್ಣನವರು ಇಲ್ಲದೇ ಇದ್ರೆ ಏನಾಗ್ತಾಯಿತ್ತು? 800 ವರ್ಷಗಳ ಹಿಂದೆ ಸಮಾನತೆಯ ಬಗ್ಗೆ ಮಾತಾಡಿದ್ದು. 800 ವರ್ಷಗಳ, ಈಗ ನಾವು ಮಹಾತ್ಮ ಗಾಂಧಿ ಬಗ್ಗೆ ಇತ್ತೀಚೆಗೆ ಮಾತಾಡ್ತಿದ್ದೀನಿ, 1935 ನಂತರ, ಇತ್ತೀಚೆಗೆ, ಇನ್ನೂ 100 ವರ್ಷ ಆಗಿಲ್ಲ. ಅವರು ಏನೋ ಅಂತರ್ಜಾತಿ ವಿವಾಹವನ್ನು ಪ್ರೋತ್ಸಾಹ ಮಾಡಿದರು, ಮತ್ತೊಂದು ಮಗದು. 800 ವರ್ಷಗಳ ಹಿಂದೆ ರೀ ಬಸವಣ್ಣ, 800 ವರ್ಷಗಳ ಹಿಂದೆ. ಅಂಥ ಮಹಾನ್ ಮಾನವತಾವಾದಿ ನಮ್ಮ ಈ ನೆಲದಲ್ಲಿ. ಆಮೇಲೆ ಅವರ ಹೆಸರನ್ನು ಕೆಡಿಸೋದಕ್ಕೆ ತುಂಬ ಪ್ರಯತ್ನಗಳಾಗತ್ತೆ ಬೇರೆ ಬೇರೆ ಕಾಲದಲ್ಲಿ. ಬಸವಣ್ಣ ಅಂದರೆ ಈ ಬಸವಣ್ಣ ಅಲ್ಲ, ಬಸವ ಇದೆಯಲ್ಲ ಅದು ಬಸವ, ಹೀಗೆಲ್ಲ ಸುದ್ದಿಗಳು ಬಂತು. ಬಸವಣ್ಣ ಅಂತಂದರೆ ಇರಲಿಲ್ಲ, ಇಲ್ಲಿ ಬಸವ ಕಾಣುತ್ತಲ್ಲ ಅದೇ ಬಸವಣ್ಣ, ಹೀಗೆಲ್ಲ. ಈಗ ಯಾಕೆ ಈ ಮಾತನ್ನು ಹೇಳ್ತೆ ಅಂತಂದರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಔದೌದೆನ್ನಬೇಕು. ಇವನಾರವ 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 ಎನ್ನದಿರಯ್ಯ, ಇವ ನಮ್ಮವ ಇವ ನಮ್ಮ, ಯಾರು ಬೇಕು ಇವ ನಮ್ಮವ ಅಂತ ಹೇಳ್ರು. ಆಮೇಲೆ ಅನುಭವ ಮಂಟಪ, ವಿಶ್ವದ ಪ್ರಪ್ರಥಮ ಪಾರ್ಲಿಮೆಂಟ್ 800 ವರ್ಷಗಳ ಹಿಂದೆ ನಮ್ಮಲ್ಲಿ ಕರ್ನಾಟಕದಲ್ಲಿ. ಇಂಥ ಬಸವಣ್ಣನ ಬಗ್ಗೆ ಗೊತ್ತಿಲ್ಲ. ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ತಪ್ಪು ಮಾತು ಹೇಳಿದ್ರ? ಈ ಮಾತು ಅವರು ಹೇಳಿದಂಥ ಮಾತು ಇದೀಗ ಶರಣರ ಕೆಂಗಣ್ಣಿಗೆ, ಈ ಮಾತಿನಿಂದಾಗಿ ಶರಣರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸುಧಾ ಲಿಂಗಾಯತ ನಾಯಕ ಕೇಳಿಸ್ಕೊಳ್ಳಿ ಏನು ಹೇಳಿದ್ರು ರಿಪೋರ್ಟ್. ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ರೆ ನೀವು ಹೊರಗೆ ಬರಬೇಕಾಗ್ತದ. ಎರಡೇ ಆಪ್ಷನ್ ನೀವು, ಬಸವಣ್ಣವ್ರಂಗ ಹೋಗಿ ಹೊರಗೆ ಜಿಗಿ. ಬಸವಣ್ಣ 12ನೇ ಶತಮಾನದ ದಾರ್ಶನಿಕ, ಸಾಮಾಜಿಕ ಕ್ರಾಂತಿಯ ಹರಿಕಾರ, ಸಮಾನತೆಗಾಗಿ ಹೋರಾಡಿದ ವೀರ, ಕ್ರಾಂತಿಯೋಗಿ, ಭಕ್ತಿ ಭಂಡಾರಿ, ಮಹಾನ್ ಮಾನವತಾವಾದಿ. ಇಂಥ ಬಸವಣ್ಣನವರ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಡಿದ ಮಾತು ವಿವಾದದ ಕಿಚ್ಚನ್ನ ಹಬ್ಬಿಸಿದೆ. ಜಮೀನು ಹೋದ್ರೂ ಹೊರಗೂ ಬರೋದಿಲ್ಲ ಅಂದ್ರೆ ಎರಡೇ ಆಪ್ಷನ್ ನಿಮಗೆ, ಒಂದು ಬಸವಣ್ಣವ್ರಂಗ ಹೋಗಿ ಹೊರಗೆ ಜಿಗಿ, ಇಲ್ಕಂದ್ರೆ ಆಗ್ಬೇಕಾಗ್ತದೆ. ಬಸವಣ್ಣನವರನ್ನ ಹೇಳಿ ಅಂದ್ರ ಯತ್ನಾಳ್. ಬೀದರ್ನಲ್ಲಿ ವಕ್ಫ್ ವಿರುದ್ಧ ಯತ್ನಾಳ್ ಅಂಡ್ ಟೀಮ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಯತ್ನಾಳ್, ನಿಮ್ಮ ಜಮೀನು ಹೋದ್ರೂ ನೀವು ಹೊರಗೆ ಬರಂಗಿಲ್ಲ ಅಂದ್ರೆ ಬಸವಣ್ಣನವರಂಗೆ ಹೋಗಿ ಹೊಳೆಗೆ ಬೀಳ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಪರೋಕ್ಷವಾಗಿ ಬಸವೇಶ್ವರರನ್ನ ಹೇಳಿ ಅಂದ್ರ ಅನ್ನೋ ಅನುಮಾನ ಮೂಡಿದೆ. ಯತ್ನಾಳ್ ವಿರುದ್ಧ ಬಸವಾದಿ ಶರಣರು ಗರಂ. ಯತ್ನಾಳ್ ಹೇಳಿಕೆ ವಿವಾದದ ಕಿಡಿಯನ್ನ ಹೊತ್ತಿಸಿದೆ. ಕೇಸರಿ ನಾಯಕರು ಮಾತ್ರವಲ್ಲ, ಕಾಂಗ್ರೆಸ್ಸಿಗರು, ಮಠಾಧೀಶರು ಮುಗಿಬಿದ್ದಿದ್ದಾರೆ. ಅಪಮಾನ ಮಾಡ್ತಿಲ್ಲ, ನಾನು ಮಠಾಧೀಶರಲ್ಲಿ ವಿನಂತಿ ಮಾಡ್ತೀನಿ, ಕೈ ಮುಗಿದು ಮಠಾಧೀಶರು ಚೀಮಾರಿ ಹಾಕ್ಬೇಕಂತೇಳಿ ಅವ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿದಾಗ ಒಬ್ಬನ ಮಾತಾಡಿದ್ದೀರೇನ್ರಿ BJP ಅವರು? ಎಲ್ಲಿದ್ದಾರೆ ನಿಮ್ಮ ಸ್ಟೇಟ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು? ಇದೇ ಕುಮಾರಸ್ವಾಮಿ ಅವರು ನಿಮ್ಮ ತಂದೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂತ ಹೇಳಿ ಲಿಂಗಾಯತ್ ಸಮಾಜದ ಹೆಸರಲ್ಲಿ ಇಡೀ ರಾಜ್ಯ ತುಂಬ ಓಡಾಡಿ ಕಣ್ಣೀರು ಸುರಿಸಿ ಮುಖ್ಯಮಂತ್ರಿ ಆಗಿದ್ದು ಬಸವಣ್ಣನವರ ಹೆಸರಲ್ಲೇ ಅಲ್ಲಪ್ಪ. ವಿವಾದ ಸ್ಫೋಟ, ಕ್ಷಮೆ ಯಾಚಿಸದ ಬಸನಗೌಡ. ಬಸವಣ್ಣನವರ ಕುರಿತ ಹೇಳಿಕೆ ವಿವಾದದ ಕಿಡಿಯನ್ನ ಹೊತ್ತಿಸಿದ್ರು. ಯತ್ನಾಳ್ ತಾನು ಕ್ಷಮೆ ಯಾಚಿಸೋದಿಲ್ಲ ಅಂತ ಕಟ್ಟಿ ಮುರಿದು ಹಾಕಿ ಹೇಳಿದ್ದಾರೆ. ಎಲ್ಲರೂ ವಾಟ್ಸಪ್ನಾಗ ಮಂಗ್ಯಾನಾಗ ಮಾತಾಡಿದ್ರೆ ನಾನೇನು ಹುಡುಕಿದವ್ರಿಗೆ ಹಂಚದಂಗೆ ಹಂಚು ಮಗ ಅಲ್ಲ. ಎಲ್ಲ ಕ್ಷಮೆ ಬಿಡ್ತೀನಿ, ವಿಷಾದ ಏನೂ ಇಲ್ಲ. ಸತ್ಯ ಏನೈತಿ, ಬಿಜಾಪುರ ಬಾಗಲಕೋಟೆ ಜಿಲ್ಲೆದವ್ರಿಗೆ ಗುರ್ತೈತಿ. ಬಸವಣ್ಣವ್ರ ಕೊನೆ ಏನಾಗಿತ್ತು ಅನ್ನೋದು ನಮಗೆ ಗುರ್ತೈತಿ. ಯಾಕಂದ್ರೆ ಸಾವಿರಾರು ವರ್ಷ ನಮ್ಮ ಹಿರಿಯರು ಹೇಳ್ಕೊತ ಬಂದಾರೆ, ಹಿಂಗಾಯ್ತು ಬಸವಣ್ಣಂದ. ಈಗೇನು ಗುರ್ತದ? ಸುಮ್ಮನೆ ಬುಕ್ಕ ಬರೀದು ಖಂಡ್ರೇನ ಮನೆ ಮುಂದೆ, ಶ್ಯಾಮನೂರ್ ಮನೆ ಮುಂದೆ, ಯಡಿಯೂರಪ್ಪ ಮನೆ ಮುಂದೆ ಅಡ್ಯಾಡು ಗಿರಕಿ. ಈ ಬೆನ್ನಲ್ಲೇ ಬಸವಣ್ಣನವರ ಬಗ್ಗೆ ಮಾತಾಡಿ ಹಿಂದೂ ಹುಲಿ ಇರಲಾರದೆ ಇರುವೆಯನ್ನ ಬಿಟ್ಕೊಂಡಿದ್ದಂತೂ ಸತ್ಯ. ಮಲ್ಲಿಕಾರ್ಜುನ್ ಮರಕೆಲೆ, ರಿಪಬ್ಲಿಕ್ ಕನ್ನಡ, ಬೀದರ್.